ನಮಸ್ಕಾರ. ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಹಳ್ಳಿ ಭಾಗದಲ್ಲಿ ಜೋಕುಮಾರ ಅನ್ನುವಂಥ ಅವರು ಒಬ್ಬ ದೇವರೇ, ಆದರೆ ಭಾಳಷ್ಟು ಜನಗಳಿಗೆ ಕೆಲವು ಕಡೆ ಪರಿಚಯ ಇರೋದಿಲ್ಲ. ಆದರೆ ಇದು ಹಳ್ಳಿ ಸೊಬಗಿನಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ನಂತರ ಮನೆಗೆ ಹೋಗಿ ಆ ಒಂದು ದೇವರ ದರ್ಶನ ಮಾಡಿಸಿ ನಂತರ ಜೋಳ, ಅಕ್ಕಿ, ರೊಟ್ಟಿ ಈ ಥರ ದೇವರಿಗೆ ಕೊಟ್ಟಂಥ ಕಾಣಿಕೆಯನ್ನು ತೆಗೆದುಕೊಳ್ತಾರೆ. ಈ ಹಳ್ಳಿ ಭಾಗದಲ್ಲಿ ಭಾಳಷ್ಟು ಕಡೆ ಸಿಗೋದಿಲ್ಲ, ಬಹಳ ಎಲ್ಲೋ ಕಡಿಮೆ. ಆದರೆ ಕೆಲವು ಜನರು ನಂಬ್ತಾರೆ, ಕೆಲವು ಜನರು ನಂಬಲ್ಲ. ಅದಕ್ಕಾಗಿ ಈ ಒಂದು ದೇವರ ಚರಿತ್ರೆ ಭಾಳ ಜನರು ನನಗೆ ಕೇಳಿದರು, ಇದು ಎಲ್ಲೆಲ್ಲಿ ಸಿಗುತ್ತೆ ನೋಡಿ ಒಂದು ಸಾರಿ ವಿಡಿಯೋ ಮಾಡಿ ನಮಗೆ ತೋರಿಸಿ ಅಂತ ಹೇಳಿದರು. ಅದಕ್ಕಾಗಿ ಇಲ್ಲಿ ಚಿತ್ತಾಪುರದಲ್ಲಿ ಇವರೆಲ್ಲರೂ ಜೋಕುಮಾರನ ರೆಡಿ ಮಾಡಿದ್ದಾರೆ. ಅದು ಎಷ್ಟು ದಿವಸ ಇರುತ್ತೆ, ಯಾವಾಗ ಉಟ್ಕೊಳ್ತಾನೆ, ನಂತರ ಯಾವಾಗ ಆತಂದು ಅಂತ್ಯ ಆಗುತ್ತೆ, ನಂತರ ಇದು ಹುಟ್ಟಿದ್ದ ಹೆಂಗ, ಈ ಜೀವನ ಚರಿತ್ರೆ ಎಲ್ಲ ಇವ್ರ ಜೊತೆ ಚರ್ಚೆ ಮಾತಾಡೋಣ ಅವ್ರ ಜೊತೆ. ನಮಸ್ಕಾರಮ್ಮ, ನಿಮ್ಮ ಹೆಸರು ಹೇಳಿ, ನಂತರ ಈ ದೇವರು ಹೆಂಗ, ಏನು ಇವರು ಹೆಂಗ, ಜನನ ಹೆಂಗ, ಎಲ್ಲಿ ಆಯಿತು, ನಂತರ ಈ ದೇವರ ಹಾಡಗಳು ಕೊಡ್ತಾವ ಆಡ್ತೀರಲ್ಲ, ಆತಂದು ಏನೇನು ಚರಿತ್ರೆ ಅದ ಅನ್ನೋದು ಟೋಟಲ್ ಆಗಿ ಸ್ಟೋರಿ ಹೇಳ್ಬೇಕು. ನಮಸ್ಕಾರ. ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಹಳ್ಳಿ ಭಾಗದಲ್ಲಿ ಹಳ್ಳಿ ಸಂಸ್ಕೃತಿ ಅಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹಳ್ಳಿ ಸಂಸ್ಕೃತಿಗಳು ನಡೆಯುತ್ತವೆ. ಜೋಕುಮಾರನೆಂಬ ದೇವರು ಕೂಡ ಒಂದು ಹಳ್ಳಿಯ ಸಂಸ್ಕೃತಿಯಾಗಿದೆ. ಈ ಒಂದು ಜೋಕುಮಾರನ ಕತೆ ಇತರ ರಾಜ್ಯಗಳಲ್ಲಿ, ಇತರ ಕ್ಷೇತ್ರಗಳಲ್ಲಿ ಕಾಣದೇ ಇದ್ದರೂ ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಣಬಹುದು. ಈತನ ಮೇಲೆ ಅನೇಕ ಕಥೆಗಳಿವೆ. ಆದರೆ ಒಂದು ಕತೆ ಪ್ರಕಾರ ಈತನು ಜೋಕ ಮುನಿಯ ಮಗನು ಹಾಗೂ ಜ್ಯೇಷ್ಠ ದೇವಿಯ ಮಗನೆಂದು ಕರೆಯುತ್ತಾರೆ. ಆ ಒಂದು ಜೋಕ ಮುನಿಯ ಮಗನಾಗಿರುವ ಜೋಕುಮಾರನು ಒಂದು ಕಾಲದಲ್ಲಿ ಆತನ ಕುದುರೆ ಏರಿ ಯಾವುದೇ ಒಂದು ಪ್ರದೇಶಕ್ಕೆ ಹೋಗುವ ಸಮಯದಲ್ಲಿ ಆ ಒಂದು ಪ್ರದೇಶದಲ್ಲಿ ಬರಗಾಲ ಬಂದು ಎಲ್ಲ ಮಳೆ ಬೆಳೆಗಳು ನಾಶವಾಗಿರ್ತವೆ. ಅದನ್ನು ಕಂಡು ಆತನಿಗೆ ಮನಸ್ಸಿನಲ್ಲಿ ತುಂಬ ನೋವು ಉಂಟಾಗುತ್ತೆ. ಆ ಒಂದು ನೋವು ಉಂಟಾದ ಸಮಯದಲ್ಲಿ ಮುಗಿಲೆ ಕಡೆಗೆ ನೋಡಿ ಆ ಒಂದು ಮಳೆ ಮೋಡಗಳಿಂದ ತುಂಬಿದ ಮುಗಿಲಿಗೆ ಆತನ ಮೇಲಿರುವ ವಸ್ತ್ರವನ್ನು ತೆಗೆದುಕೊಂಡು ಕೈಬೀಸಿ ಕರೆದಾಗ ಸಾಕಷ್ಟು ಮಳೆಯಾಗುತ್ತೆ. ಆ ಭಾಗದಲ್ಲಿ ಮಳೆಯಾಗಿ ಆ ಪ್ರದೇಶದ ಜನಗಳೆಲ್ಲ ಸಮೃದ್ಧಿಯಾಗಿ ಬೆಳೆಯನ್ನು ಕಂಡು ಆನಂದದಿಂದ ಬಹು ಸಂತೋಷದಿಂದ ಬಾಳಲು ಒಂದು ಮಾರ್ಗವಾಗುತ್ತೆ. ಹಾಗಾಗಿ ಈತನನ್ನು ಮಳೆ ತಂದ ದೇವರು ಎಂದು ಕೆಲವರು ಭಾವಿಸ್ತಾರೆ. ತದನಂತರ ಅದೇ ರೀತಿಯಲ್ಲಿ ಆತನು ಮುಂದೆ ಸಾಗಿ ಹೋದಾಗ ಒಬ್ಬ ಯುವತಿ, ಮಡಿವಾಳದ ಯುವತಿಯ ಜೊತೆ ಇವರಿಗೆ ಪ್ರೇಮವಾಗುತ್ತೆ. ಪ್ರೇಮವಾಗಿ ನಂತರ ಆಕೆಯ ಜೊತೆ ಮದುವೆಯಾಗಲು ಇಚ್ಛಿಸುತ್ತಾನೆ. ಈ ವಿಷಯ ತನ್ನ ತಂದೆಗೆ ತಿಳಿದು ಆತನು ಸಿಟ್ಟಿನಿಂದ ತಲವಾರ್ ಅಂದರೆ ಒಂದು ಕತ್ತಿ ತೆಗೆದುಕೊಂಡು ಆ ಕತ್ತಿಯಿಂದ ಆತನ ರುಂಡವನ್ನು ಕಡಿದಾಕುತ್ತಾನೆ ಎಂಬುದು ಒಂದು ರೀತಿಯ ಕಥೆಯಲ್ಲಿ ಬರುವಂಥ ಸಾರಾಂಶ. ಅದೇ ರೀತಿ ಇನ್ನೊಂದು ಕಥೆಯಲ್ಲಿ ಪಾರ್ವತಿ ದೇವಿಯ ಪುತ್ರನಾಗಿಯೂ ಈ ಜೋಕುಮಾರನನ್ನು ಕರೆಯುತ್ತಾರೆ. ಪಾರ್ವತಿ ದೇವಿ ಸ್ನಾನ ಮಾಡುವ ಸಮಯದಲ್ಲಿ ಕಾವಲುದಾರರು ಯಾರೂ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈಕೆಯ ಎದೆಯ ಮೇಲಿರುವ ಮಣ್ಣನ್ನು ತೆಗೆದು ಒಂದು ಗೊಂಬೆಯನ್ನು ಮಾಡಿ ಆ ಗೊಂಬೆಗೆ ಜೀವದಾನ ತುಂಬಿ, ನಾನು ಸ್ನಾನ ಮಾಡುತ್ತೇನೆ ಮಗು, ಈ ಸ್ನಾನ ಮಾಡುವ ಸಮಯದಲ್ಲಿ ಯಾರೇ ಈ ಕಡೆ ಬಂದರೆ ಒಳಗಡೆ ಬೀಳದೆ ತಾವು ಕಾವಲುದಾರನಾಗಿರ್ಬೇಕು ತಾನು ಅಂತೇಳಿ ಆ ಗೊಂಬೆಗೆ ಜೀವ ತುಂಬಿ ನಿಂದಿರಿಸ್ತಾಳೆ. ಆ ಸಂದರ್ಭದಲ್ಲಿ ತನ್ನ ತಂದೆಯಾದ ಪರಮಾತ್ಮನು ಬಂದು, ಯಾರು ನೀನು, ನಮ್ಮ ಮನೆಯ ಮುಂದೆ ಏನು ಮಾಡ್ತಾ ಇದೆಯಾ ಅಂದಾಗ ಈತನು ಹೇಳ್ತಾನೆ, ನಾನು ಕಾವಲುದಾರನು, ನೀನು ಯಾರಂತ ಕೇಳಿ ತಿರುಗ ಪ್ರಶ್ನೆ ನೀಡಿದಾಗ ಆತನ ಪರಮೇಶ್ವರನ ಕ್ರೋಧಭರಿತ ಮುಖವನ್ನು ಕಂಡು ಎದುರುಕೊಂಡು ಓಡಿ ಹೋಗಿ ತಾಯಿ ಜೊತೆ ಅಪ್ಪಿಕೊಂಡು ಹೇಳ್ತಾನೆ, ಅಮ್ಮ ಯಾರೋ ಬೇರೆಯವರು ಹೊರಗಡೆ ಬಂದಿದ್ದಾರೆ, ಅವರ ಒಂದು ಆಕಾರ ನೋಡಿ ನನಗೆ ಭಯವಾಯಿತು, ಅದಕ್ಕೆ ಒಳಗಡೆ ಬಂದಿದ್ದೇನೆ ಅಂತಂದಾಗ ತಾಯಿ ನೊಂದುಕೊಂಡು ಶ್ರಾಪ ಕೊಡ್ತಾಳೆ.
ನಾನು ನಿನ್ನನ್ನು ಕಾವಲುದಾರನಾಗಿಟ್ಟಿದ್ದೆ, ಆದರೆ ನೀನು ಒಳಗಡೆ ಬಂದು ತಪ್ಪಿಕೊಂಡಿದೆಯಲ್ಲ ಅಂತೇಳ್ಬಿಟ್ಟು ಅವನಿಗೆ ನಿನಗೆ ಅಲ್ಪಾಯುಷ್ಯ ಆಗಲಿ, 7 ದಿನಗಳ ಮಾತ್ರ ಅಲ್ಪಾಯುಷ್ಯ ಆಗಲಿ ಅಂತೇಳಿ ಶ್ರಾಪ ಕೊಡ್ತಾಳೆ. ಆ ಶ್ರಾಪದ ನಂತರ ಆತನಿಗೆ ಕೇವಲ 7 ದಿನಗಳ ಅಲ್ಪಾಯುಷ್ಯ ಉಳಿಯುತ್ತೆ. ತದನಂತರ ಈತನು ಭೂಮಿಗೆ ಬಂದು ಭೂಮಿಯಲ್ಲಿ ಈತನ ಆಕಾರವೇ ಬಹು ವಿಭಿನ್ನವಾಗಿರುತ್ತೆ. ದೊಡ್ಡ ಮುಖ, ಕೋರೆ ಮೀಸೆಗಳು, ನಂತರ ಈತನ ಒಂದು ಪುರುಷಾಂಗ ಅಂದರೆ ಸುಮಾರು ಮೊಳಕೈ ಉದ್ದ ಪುರುಷಾಂಗ, ದಪ್ಪವಾದ ಉದ್ದವಾದ ಪುರುಷಾಂಗವೂ ಇರುತ್ತದೆ. ಈ ರೀತಿ ಹೊಂದಿರುವ ಪುರುಷಾಂಗ ಹೊಂದಿರುವ ಜೋಕುಮಾರನು ಬ್ರಾಹ್ಮಣರ ಮನೆಯಲ್ಲಿ ಸ್ತ್ರೀ ಸ್ನಾನ ಮಾಡುವ ಸಮಯದಲ್ಲಿ ಯಾವುದೋ ಮಾರ್ಗದಿಂದ ಒಳಗಡೆ ಹೋಗ್ತಾನೆ. ಈತನ ಆಕಾರ, ಈತನ ಒಂದು ಮೀಸೆ, ಈತನ ಒಂದು ದೇಹದಾರ್ಢ್ಯವನ್ನು ಕಂಡು, ಈತನ ಒಂದು ಮೊಳ ಉದ್ದದ ಪುರುಷಾಂಗವನ್ನು ಕಂಡು ಆ ಸ್ತ್ರೀ ಗಾಬರುಗೊಂಡು ಆ ಬ್ರಾಹ್ಮಣ ಸ್ತ್ರೀಯನ್ನು ಕಂಡು, ಆಕಿನ ರೂಪರೇಷೆಗಳನ್ನು ಕಂಡು ಆ ಜೋಕುಮಾರನು ಆಕೆಯ ಮೇಲೆ ಅತ್ಯಾಚಾರ ಮಾಡಲು ಎಸಗುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಈತನು ಅತ್ಯಾಚಾರ ಮಾಡಿದರೂ ಮಾಡಬಹುದು ಎಂಬ ಒಂದು ಭಾವನೆ ಉಂಟಾಗಿ ಆ ಒಂದು ಪ್ರದೇಶದಲ್ಲಿ ಅಂದರೆ ಸ್ನಾನ ಮಾಡುವ ಗೃಹದಲ್ಲಿ ಯಾವ ಬಟ್ಟೆ ಸಿಗುತ್ತೆ ಅದನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ತೆಗೆದುಕೊಂಡು ಆಕೆ ಗೋಶಿ ಅಂತ ಕರೀತಾರೆ, ಅದನ್ನು ಒಂದು ವಸ್ತ್ರವಾಗಿ ಇಟ್ಕೊಳ್ತಾಳೆ. ಆ ಒಂದು ಮರ್ಮಾಂಗವನ್ನು ಮುಚ್ಕೊಳ್ತಾಳೆ. ಈ ಒಂದು ಕಥೆಯ ಭಾಗವಾಗಿ ಅವರಿಗೆ ಒಂದು ಗೋಶಿ ಹಾಕೊಳ್ತಾರೆ ನೋಡಿ. ಕನ್ನಡ ಭಾಷೆಯಲ್ಲಿ ಕಚ್ಚೆ ಎಂದು ಕರೆಯುತ್ತಾರೆ. ಒಂದು ಗೋಶಿಯನ್ನಾಗಿ ಧರಿಸುತ್ತಾರಲ್ಲ, ಅದು ಬಂದಿದ್ದು ಇಲ್ಲಿಂದೆ ಅನ್ನೋ ಒಂದು ವಾಡಿಕೆ ಇದೆ. ಅದಕ್ಕಾಗಿ ಆಯಮ್ಮ ನೋಡಿ ಆ ಒಂದು ಗೋಶಿ ಹಾಕ್ಕೊಂಡು ನಂತರ ಆ ಪವಿತ್ರವಾದ ಬ್ರಾಹ್ಮಣ ಸ್ತ್ರೀ ಆ ಒಂದು ಜೋಕುಮಾರನಿಗೆ ಒಂದು ಶಾಪವನ್ನು ಕೊಡ್ತಾಳೆ. ಅದು ಏನಂತಂದರೆ, ನಾನು ಪವಿತ್ರವಾದ ಸ್ತ್ರೀ, ನನ್ನ ಸ್ನಾನಗೃಹಕ್ಕೆ ಪ್ರವೇಶ ಮಾಡಿದ್ದಲ್ಲದೆ ನನ್ನ ಮೇಲೆ ಅತ್ಯಾಚಾರ ಎಸಗಲು ಪ್ರಯತ್ನಿಸಿದ್ದಿ, ಅದಕ್ಕಾಗಿ ನಿನ್ನನ್ನು ತಲೆ ಬಡಿದು ಕೊಲ್ಲುತ್ತಾರೆ, ನಂತರ ನೀನು ಉಳು ಬಿದ್ದು ಸಾಯಿತೀಯ, ಇದು ನನ್ನ ಶಾಪ ನಿನಗೆ ಅಂತೇಳಿ ಆಯಮ್ಮ ಶ್ರಾಪಿಸಿದಾಗ ಆ ಶ್ರಾಪವನ್ನು ಪಡೆದು ಆತನು ಹೊರಗಡೆ ಬರ್ತಾನೆ. ಈ ಒಂದು ಕಥೆಯಿಂದಾಗಿ ಆತನಿಗೆ ಕಾಮುಕ ಎನ್ನುವ ಹೆಸರು ಕೂಡ ಬರುತ್ತೆ. ಈತನು ಗಣಪತಿ ಹುಟ್ಟಿದ 5ನೇ ದಿವಸಕ್ಕೆ ಈ ಜೋಕುಮಾರನು ಹುಟ್ಟುತ್ತಾನೆ. ಈ 5ನೇ ದಿವಸದಲ್ಲಿ ಈತನು ಕುಂಬಾರ ಮನೆಯಲ್ಲಿ ಈತನ ಒಂದು ಮೂರ್ತಿ ತಯಾರಾಗುತ್ತೆ. ಈ ಮೂರ್ತಿಯನ್ನು ತಳವಾರ ಸಮಾಜದವರು ಅಂದರೆ ಗಂಗಾಮಾತಾ ಸಮಾಜದವರು ಈ ಮೂರ್ತಿಯನ್ನು ಬಿದಿರು ಬುಟ್ಟಿಯಲ್ಲಿಟ್ಟುಕೊಂಡು ನಂತರ ಆತನಿಗೆ ಸುತ್ತಲೂ ಬೇವಿನ ತಪ್ಪಲವನ್ನಿಟ್ಟು ನಂತರ ಬಾಯಿಯಲ್ಲಿ ಬೆಣ್ಣೆಯನ್ನಿಟ್ಟು ಆ ಮೂರ್ತಿಯನ್ನು, ಆ ಗೊಂಬೆಯನ್ನು ಪುಟ್ಟಿಯಲ್ಲಿಟ್ಟು ಜೋಕುಮಾರನ ಹಾಡುವ ಮೂಲಕ ಎಲ್ಲ ಊರೂರು ಸುತ್ತಿ ಮನೆ ಮನೆಯಲ್ಲಿ ಭಿಕ್ಷಾಟನೆ ಮಾಡಿ ಎಲ್ಲರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿ ನೀಡಲಿ ಅಂತೇಳಿ ಬಯಸುತ್ತಾರೆ. ಈ 7 ದಿನಗಳ ಮುಗಿದ ನಂತರ ಆತನನ್ನು ಎಸ್ಸಿ ಒಣಿಗೆ ಕರೆದುಕೊಂಡೊಯ್ತಾರೆ. ಈತನು ಎಸ್ಸಿ ಒಣಿಯ ಅಳಿಯನು ಅಂತೇಳಿ ಕೂಡ ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಈತನನ್ನು ಬಿಟ್ಟು ಬರುವ ಸಮಯದಲ್ಲಿ ಆ 7 ದಿನಗಳಾದ ನಂತರ ಎಸ್ಸಿ ಒಣಿಯ ಅತ್ತೆ ಮಾವಂದಿರಲ್ಲಿ ಬಿಡಲು ಹೋದಾಗ ಈತನ ವರ್ತನೆ ಸರಿಯಿಲ್ಲ ಎಂಬುವ ಭಾವನಕ್ಕೆ ಅವರು ಕಳಿಸಿರುತ್ತಾರೆ. ಮತ್ತೆ ಬಂದಿದ್ದಾನೆ ಅಂತೇಳಿ ಬಿಡಲು ಬಂದಿದ್ದಾರೆ ಅಂತೇಳ್ಬಿಟ್ಟು ಒಂದು ಜಗಳವಾಗುತ್ತೆ. ಆ ಜಗಳದಲ್ಲಿ ಈತನನ್ನು ಒಡೆದು ಕೊಲ್ಲುತ್ತಾರೆ. ನಂತರ ಈತನ ರುಂಡಮುಂಡಗಳೆಲ್ಲ ತೆಗೆದುಕೊಂಡೋಗಿ ಅಗರು ಬೆಳೆಯುವಂಥ ಬಂಡೆಯ ಕೆಳಗೆ ಈತನ ರುಂಡಮುಂಡಗಳನ್ನು ಹಾಕಿ ಬರುತ್ತಾರೆ. ಅಲ್ಲಿ 3 ದಿನಗಳ ನಂತರ ಆ ರುಂಡಮುಂಡಗಳಿಗೆ ಹುಳುಗಳು ಬಿದ್ದಿರುತ್ತೆ ಎಂಬ ಒಂದು ವಾಡಿಕೆ ಇದೆ. ಈ ಹಿಂದೆ ಹೇಳಿದೆ ಕತೆ ಜೋಕಾಮುನಿ ಜ್ಯೇಷ್ಠ ದೇವಿ. ಅದರಲ್ಲಿ ಮಡಿವಾಳರ ಹುಡುಗಿಯನ್ನು ಮದುವೆಯಾಗುತ್ತಾನೆ. ಈ ಕಥೆಯಲ್ಲಿ ಸತ್ತ ನಂತರ ಮಡಿವಾಳರ ಒಂದು ಬಂಡೆಯ ಕೆಳಗೆ ಆತನನ್ನು ಇಡುತ್ತಾರೆ. ಆ ಕತೆಗೆ ಈ ಕತೆಗೆ ಎಲ್ಲೇ ಒಂದು ಕಡೆ ಲಿಂಕ್ ಇದೆ. ಇದೇ ಥರ ಈ ಒಂದು ಜೋಕುಮಾರನ ಕತೆ, ಈ ಜೋಕುಮಾರನ ಹಾಡುಗಳು ಕೂಡ ತುಂಬ ಸೊಗಸಾಗಿರುತ್ತವೆ. ಈ ಜೋಕುಮಾರನನ್ನು ಮನೆಯ ಮುಂದೆ ತೆಗೆದುಕೊಂಡು ಹೋದಾಗ ನಮ್ಮ ಮನೆಯಲ್ಲಿ ಮಳೆ ಬೆಳೆ ಎಲ್ಲ ಆರೋಗ್ಯ ಸಮೃದ್ಧವಾಗಿರಲಿ ಅಂತ ಹೇಳ್ಬಿಟ್ಟು ಅವರಿಗೆ ದವಸ ಧಾನ್ಯಗಳನ್ನು ಕೊಡ್ತಾರೆ. ನಂತರ ದನ ಕರು ಹಸು ಎಮ್ಮೆಗಳಿಗೆ ಆರೋಗ್ಯವಾಗಿರಲಿ ಅಂತೇಳಿ ಆತನ ಬಾಯಿಗೆ ಬೆಣ್ಣೆಯನ್ನು ಇಡುತ್ತಾರೆ. ಅದೇ ರೀತಿ ಮಕ್ಕಳಾಗದಿರುವಂಥ ಸ್ತ್ರೀಯರು
ಆತನ ಒಂದು ಪುರುಷಾಂಗಕ್ಕೆ ಬೆಣ್ಣೆ ಹಚ್ಚುವ ಮೂಲಕ, ಬೆಣ್ಣೆ ಹಚ್ಚಿ ನಮಸ್ಕರಿಸುವ ಮೂಲಕ ಮಕ್ಕಳಾಗುತ್ತಾರೆ ಎಂಬ ಒಂದು ವಾಡಿಕೆ ಕೂಡ ಇದೆ. ಇತ್ತಿತ್ತಲಾಗಿ ಈಗ ಆವಾಗ ಮೊದಲನೇ ದಿನಗಳಲ್ಲಿ ಆ ಪುರುಷಾಂಗವನ್ನು ಸುಮಾರು ಒಂದು ಮೊಳಕೈ ಉದ್ದ ಪುರುಷಾಂಗವು ರೆಡಿ ಮಾಡಿ ಆ ಗೊಂಬೆಗೆ ಅಲಂಕರಿಸಿ ತೆಗೆದುಕೊಂಡು ಬರ್ತಿದ್ದರು. ಇತ್ತಿತ್ತಲಾಗಿ ಆ ಒಂದು ಪುರುಷಾಂಗವನ್ನು ಚಿಕ್ಕದಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾಗಿ ಈ ಒಂದು ದೇವರ ಒಂದು ಚರಿತ್ರೆ ನನ್ನ ವಿವೇಕಕ್ಕೆ ತಿಳಿದಷ್ಟು ತಮ್ಮ ಗಮನಕ್ಕೆ ತರಲು ಇಚ್ಛಿಸಿದ್ದೇನೆ. ಇದರಲ್ಲಿ ಯಾವುದೇ ತಪ್ಪು ತಡೆಗಳಾದರೂ ಕೂಡ ತಾವು ಕ್ಷಮಿಸಿ. ಈ ಒಂದು ಕಥೆಯ ಸಾರಾಂಶ ತಮಗೆ ಹೇಗೆ ಅನಿಸಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸ್ಬೇಕಂತೇಳಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವ ಹೆಂಗೆ ಬಂದನು ಜೋಕುಮಾರ್ ಅಂದ್ರೆ, ಅವ ಗಣೇಶ 5 ದಿನ ಇರ್ತಾನೆ ರೀ. 5 ದಿನ ಇರೋಣ ಗಣೇಶಗ ಇವನಿಗೆ ಇರೋದೇ ಇರ್ತಾನೆ. ಯಾಕಂತ ಗಣೇಶ ಅಂದ್ರೆ ಇದು ಜೋಕುಮಾರ್ಗ ತಾಯಿದು ಮೈ ಮೇಲಿಂದು ಮಣ್ಣು ತಗೊಂಡು ಪಾರ್ವತಿದು ಪರಮಾತ್ಮ ವನವಾಸಕ್ಕೆ ಹೋಗಿರ್ತಾನೆ. ವನವಾಸಕ್ಕೆ ಹೋದಾಗ ಪಾರ್ವತಿ ಏನು ಮಾಡ್ತಾಳೆ, ಮನೆಯಲ್ಲಿ 1 ವರ್ಷ ಸ್ನಾನ ಮಾಡ್ತಾ ಇರ್ತಾಳೆ. 1 ವರ್ಷದ ಒಂದೇ ದಿನ ಸ್ನಾನ ಮಾಡ್ತಾ ಇರ್ತಾಳೆ. ಮಾಡ್ತಾ ಇದ್ದಾಗ ಇವ ಜೋಕುಮಾರ್ ಅಂತ ಇವನು ನಾಮಕರಣ ಇಟ್ಟಿರ್ತಾರೆ. ನಾಮಕರಣ ಇಟ್ಟಿರುವಾಗ ಅವಾಗ ಆಮೇಲೆ ಏನು ಮಾಡ್ತಾನೆ, ಇವ ಸಣ್ಣ ಹಾಕೇಸಿ ಮೂರ್ತಿ ಮಾಡಿ ಕುಂದ್ರಿಸಿರ್ತಾಳೆ ತಾಯಿ ಪಾರ್ವತಿ. ಕುಂದ್ರಿಸಿದ್ದಾಗ ಅಕ್ಕಿ ಅಂದರ ತಾಯಿ, ನಾನು ಸ್ನಾನ ಮಾಡತ್ತಾನ, ನೀ ಕುಂತ್ಕೊಬಿಡು ಬಾ ಮಗನೇ, ನಿಮ್ಮ ಅಪ್ಪ ಬಂದರು ಭೀ ಯಾರೇ ಬೇರೆಯವ್ರು ಯಾರೇ ಬಂದರು ಭೀ ಅವರು ಬರಬಾರ್ದು, ನಮ್ಮಮ್ಮ ಸ್ನಾನ ಮಾಡ್ತಾ ಇದ್ದಾಳೆ, ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿಸಿ ಅವ್ರಿಗೆ ತಡಿಗಟ್ಟು ಅಂತ ಹೇಳ್ತಾ ಇದ್ದರು. ಈಗ ಗಣೇಶ ಕೂಡ ನೀವು ಹೇಳಿದ ಚರಿತ್ರೆನೇ ಗಣೇಶನಿಗೆ ಹೋಲಿಕೆ ಆಗ್ತದೆ. ಅದನ್ನ ಆತನ್ನು ಕೂಡ ಎದೆ ಮೇಲೆ ಮಣ್ಣು ತೆಗೆದು ಪಾರ್ವತಿ ಮಾಡಿ, ಮತ್ತೆ ಇದನ್ನ ಯಾವಾಗ ಮಾಡಿದಳು, ಆತನ್ನ ಯಾವಾಗ ಮಾಡಿದಳು, ಈ ಚರಿತ್ರೆ ಯಾವಾಗ ಬರ್ತದೆ? ಈ ಚರಿತ್ರೆ ಇದು ಈ ಮಾಡಿದ ಇವನೇ ಸಾಕ್ಷಾತ್ರ. ಸಾಕ್ಷಾತ್ರ ಇವನೇ ಮಗ. ಇವ ದೊಡ್ಡ ಮಗ, ಅವ ಸಣ್ಣ ಮಗ. ಇವ ಹುಟ್ಟುತ್ತಾನ್ರಿ. ಇವ ಹುಟ್ಟಿದ ಮೇಲೆ ಇವಂದು 7 ದಿನಕ್ಕೆ ಸಾವು ಇರ್ತದ. ಅವ ಗಣೇಶ 5 ದಿನ ಸಾವ. ಹಂಗಾಗಿ ಇಬ್ರು ಅಣ್ಣ ತಮ್ಮ ಹಂಚ್ಕೊಂಡಿರ್ತಾನ. ನಾ ಎಲ್ಲ ದೇಶದಲ್ಲಿ ನಾ ಏನಂದ್ರು ಪ್ರಪಂಚದಾಗ ನಾ ಏನೇನೋ ತಿಂದು ಬರ್ತೀನಿ, ನಾ ಏನೇನೋ ಉಂಡು ಬರ್ತೀನಿ, ನಾ ಎಲ್ಲ ದೇಶವರಿದಲ್ಲಿ ನಾ ಸಂಪಣ ಇಟ್ಟು ಬರ್ತೀನಿ ಅಂತ ಅವ ಹೇಳ್ತಾನ ಗಣೇಶ. ಹೇಳಿದ ಮೇಲೆ ಇವ ಏನಂತಾನ, ಅಲ್ಲಿ ಇಬ್ರು ಅಣ್ಣ ತಮ್ಮ ಇರೋದು ಬೂತದ್ರಿ. ಎಲ್ಲಿ ಆಕಾಶನಲ್ಲಿ ಬಿದ್ದಾಗ ನೀ ಏನೇ ಮಾಡಿದಿ ಅಂತ ಸುಳ್ಳು ಹೇಳ್ತೆ ಅಪ್ಪನ ಮುಂದ, ಈ ತರ ಹೇಳ ಸುಳ್ಳು ಮಗನೇ ಅಂತ ಇವ ಏನ್ ಮಾಡ್ತಾನ, ಬಕ್ಕನೆ ಅಂತ ಒದಿಲಾಕ್ ಹೋಗಿರ್ತಾನ ಗಣೇಶಗೆ ಒದಿಲಾಕ್ ಹೋದ್ರು ಗಣೇಶ ಏನೇನ್ ತಿಂದಾನ ಓಸು ಕಾಯಿ ಕಡಬೆಲ್ಲ ತಳಗ್ ಬಿದ್ಬಿಡ್ತಾವ ಸರ್. ಬಿದ್ದು ಬೀಳೋಣ ಅವ ಕಾಯಿ ಕಡುಬು ನಾನು ಹೊಟ್ಟೆ ಹೊಡಿತಂತೆ ಕಾಯಿ ಕಡುಬೆಲ್ಲ ಹೊಟ್ಟೆಲಿ ಇಟ್ಕೊಲಿಕ್ಕೆ ಹೋಗ್ತಾನ. ಅದು ಹೊಟ್ಟೆಲಿ ಕುಂದ್ರಲ್ಲ. ಮತ್ತ ಪರಮಾತ್ಮ ಏನ್ ಮಾಡ್ತಾನ, ಅವ್ನ ಕೊಳ್ಳಿನಲ್ಲಿ ಇದ್ದದ್ದು ಹಾವು ತೆಗೆದು ಗಣೇಶಗ ಅವಾಗ ಹೊಟ್ಟಿಗೆ ತುಂಬಿಸ್ತಾನ, ಸುತ್ತಿ ಬಿಡ್ತಾನ. ಹಗ್ಗ ಹೆಂಗ್ ಕಟ್ಟುತ್ತಾರಲ್ಲ ಆ ತರ ಕಟ್ಟುತ್ತಾರೆ. ಅಂದ್ರೆ ಆ ಗಣೇಶನ ಒಟ್ಟಿಗಿರುವ ಹಾವು ಸುತ್ತಿದ ಚರಿತ್ರೆ ಇದು. ಇದೇ ಅರ್ಥ. ಇದೇ ಸಮಯದಲ್ಲಿ ಏನೇನು ಕಂಡ ಸುಖ ಅಂದಾರ, ನಾನು ಎಲ್ಲ ಬಡವರು ಮತ್ತ ದನಗಳಲ್ಲಿ ಕರಗಳಲ್ಲಿ ತಿಲ್ಲಾಕ ಏನೂ ಗತಿ ಕಾಣೋದಿಲ್ಲ. ಗತಿ ಕಾಣಲ್ಲ. ಬಟ್ ಇಲ್ಲಿ ಶಿವಪಾರ್ವತಿ ಬಲ್ಲಿ ಹೋಗಿ ಏನು ಜೋಕುಮಾರ್ ಹೋಗಿ ಹೇಳ್ತಾನ್ರಿ, ನಿಜವಾಗಿ ಹೇಳ್ಬಿಡ್ತಾನ, ಅಪ್ಪ ನಾನು ಆ ಥರ ಇಲ್ಲ. ಅವ ಗಣೇಶ ಸುಳ್ಳು ಹೇಳ್ತಿರ್ಬೋದು, ನಾನು ಸುಳ್ಳು ಹೇಳಲ್ಲ. ನಾನು 5 ದಿನ ನಾನು ಎಲ್ಲ ರೈತರಿಗೆ ಸರಿ ಸಂಪತ್ತು ಆಯ್ತೋ ಇಲ್ಲೋ ಅಂತ ಕೇಸಿಂದು ನಾನು 7 ದಿನಲ್ಲಿ ನಾನು ಎಲ್ಲ ನೋಡಿಕೊಂಡು ನಿನ್ನ ಹತ್ರ ಬಂದು ನಾನು ಕ್ಷಮೆ ಕೇಳಿ ನಾನು ಬಡವರಿಗೆಲ್ಲ ಅನ್ನದಾನ ಕೊಟ್ಟು ಬಿಡು ಅಂತ, ಮಳೆ ಬರಲಿ ಅಥವಾ ಕಷ್ಟ ಸುಖ ಅಂದ್ರೆ ಜನಕ್ಕೆಲ್ಲ ತೊಂದರೆ ಆಲತ್ತದ ಹೇಳ್ತಾನ್ರಿ. ಒಂದು ವಾಡಿಕೆ ಇದೆ ಈ ಸಮಾಜದಲ್ಲಿ, ಜೋಕುಮಾರ್ ಬಂದು ಹೋದ ನಂತರ ಮಳೆ ಬರುತ್ತೆ ಅಂತ ಹೇಳ್ತಾರ. ಅದು ಈಗಲೂ ಬರ್ತ ಸರ್, ಖಂಡಿತ. ಇವ ನಿಜ ಹೇಳಿದ ಮಾತೆ ತಂದಿ ಒಪ್ಪುತ್ತಾನ, ಅವಾಗ ಮಳೆ ಬರ್ತದ ಸರ್. ಈಗಲೂ ಕಾಣಿಕೆ ಐತ್ರಿ, ಯಾವಾಗ್ಲೂ ಐತ್ರಿ, ಇದು ಐತ್ರಿ. ತದನಂತರ ಇನ್ನೊಂದು ವಿಷಯನೂ ಹೇಳ್ತಾರ. ಏನ್ರಿ ಸರ್? ಪುಂಡಿ ಪಲ್ಯ ಇರ್ತದಲ್ಲ ಈಗ ಸರ್, ಅದನ್ನು ಹೇಳ್ತೀನಿ ಕೇಳ್ರಿ. ಕೇಳ್ರಿ, ಉಳ್ಳಗಲ್ಲ ಉಳ್ಳಗಲ್ಲ. ಇವ ಏನ್ ಮಾಡ್ತಾನ್ರಿ, ಈಗ ಹೊಲದಲ್ಲಿ ಪುಂಡಿ ಪಲ್ಯ ಬೆಳೆದಿರ್ತಾರ ತೋಟದಲ್ಲಿ ಬೆಳೆದಾಗ ಅವಾಗ ಪುಂಡಿ ಪಲ್ಯ ಫಸ್ಟಿಗೆ ಇವ ಹುಟ್ಟತಾನ. ಇವ ಹುಟ್ಟಿದ ಮ್ಯಾಲ ಇವ ಏನ್ ಮಾಡ್ತಾನ, ಪರಮಾತ್ಮನ ಬಲ್ಲಿ ಹೋಗಿರ್ತಾನ. ಹೋದ್ಮೇಲೆ ಇವ ಲೋಳೆ ಹಚ್ಚೋತಾನ.
ಲೊಳೆ ಹಚ್ಕೆ ಹೋದ್ಮೇಲೆ ಆ ಪುಂಡಿ ಪಲ್ಯ ಹಿತ ಅನ್ಸಲ್ರಿ. ಲೊಳೆ 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 ಅನಿಸ್ತದ, ಸೌಳು ಸೌಳು ಅನಿಸ್ತದ. ಹಂಗಾಗಿ ಮುಂಚೆ ಅದು ಚೆನ್ನಾಗಿರ್ತದ, ಹಿತ ಬರ್ತದ. ಲೋಳೆ ಹಚ್ತಾವ ವಾಡಿಕೆ ಹಳ್ಳಿ ಸಂಸ್ಥೆಯಲ್ಲಿ ಮಾಡ್ತಾರ ಸರ್. ಅದಕ್ಕಾಗಿ ಜೋಗುಮಾರ್ ಬಂದು ಹೋದ ನಂತರ ಲೊಳೆ ಹಚ್ಚೋದನು ಅಂತ ಪದ್ಧತಿ ಬರ್ತದ. ಅದೇ ರೀತಿ ಇದು ನಿಜ. ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಇದು ನಾವು ವಾಡಿಕೆಯಲ್ಲಿ ತನ್ರಿ. ಇವ ಹುಟ್ಟದಾಗ ಬ್ರಹ್ಮಣ್ರ ಮನೆಗೆ ಹೋಗ್ತಾರ್ರಿ. ಬ್ರಹ್ಮಣ್ರ ಮನೆಗೆ ಹೋದಾಗ ಇವ ಬ್ರಾಹ್ಮಣರ ಮನೆಗೆ ಹೋದ್ ಹಾರ್ ಮನೆ ಅಂತೀವಿ ಬಿಡ್ರ ಕಡೆ. ಹಾರ್ ಮನೆಗೆ ಹೋಗಿದಾಗ ಇವ ಏನ್ ಮಾಡ್ತಾನ್ರಿ, ಇವ ಬಚ್ಚಲ್ದಾಗ ಹೋಗಿ ಹಾರ್ ಹೆಣ್ಮಗಳಿಗೆ ಹೋಗಿ ಸಂಪರ್ಕ ಮಾಡ್ಲಾಕ್ ನಿಂತಿರ್ತಾನ್ರಿ. ಅವ್ರ ಏನ್ ಮಾಡ್ತಾನ, ಇವ್ ಕಿಡಿಗೇಡಿ ಮಗ ಬಂದ್ಬಿಟ್ಟುನು ನಮ್ಗೆ ಸಂಪರ್ಕ ಮಾಡ್ಲಾಕ್ ಬರ್ತಾನ ಇವ ಅಂತ ಕೇಸಿಂದು ಇವ್ ಬರೋದು ಅವ ವಾತಾವರಣ ನೋಡಿದ್ರಪ್ಲೆ ಕಚ್ಚಿ ಹಾಕೊಂಡು ನಿಂತು ಬಿಡ್ತಾರ್ರಿ. ಇವಂದು ಕೆಟ್ಟ ಶಬ್ದ. ಇವ ಬಿಡೋದಿಲ್ಲ. ಇವನ್ ತಕ್ಕ ಬಂದ್ರು ಬ್ರಾಹ್ಮಣ ಹೆಣ್ಮಕ್ಳಿಗೆ ಬಿಡೋದಿಲ್ರಿ. ಯಾರಿಗೂ ಬಿಡಲ್ಲ. ಅಂದ್ರೆ ಕೇವಲ ಬ್ರಾಹ್ಮಣ ಹೆಣ್ಮಕ್ಳಿಗೆ, ಬ್ರಾಹ್ಮಣ ಹೆಣ್ಮಕ್ಳಿಗ್ರಿ ಇದು ನಿಜವಾಗ ಮಾಡಿದೀವಿ ನಾವು ಅವತಾರ. ಮತ್ತೆ ಗಂಡಸರಿಗಿಲ್ರಿ, ಹೆಣ್ಮಕ್ಳ ರೂಪಿಗೆ. ಅಂದ್ರ ಅವರು ಬ್ರಾಹ್ಮಣ ಹೆಣ್ಮಕ್ಳಿಗೆ ಮಾತ್ರ ಮಾಡ್ತಾನ ಕೇವಲ. ಅದು ಹಿಂದಿಕಿನ ಕಾಲದಾಗ ಏನ್ ನಡ್ದೈತಿ ರೀ. ಈಗ ಬ್ರಾಹ್ಮಣರ ಹೆಣ್ಮಕ್ಳಿಗೆ ಈ ತರ ಕೆಟ್ಟ ನೋಡ್ಯಾನ. ಮತ್ತೆ ಈ ಜೋಕುಮಾರ ತಗೊಂಡು ಈಗ ನೀವು ಬ್ರಾಹ್ಮಣರ ಮನೆಗೆ ಹೋಗ್ತೀರಾ? ಹೋಗ್ತೀವಿ ಸರ್. ಅವ್ರೇನ್ ಅನ್ನಲ್ಲ? ಅವ್ರ ಏನ್ ಅನ್ನಲ್ಲಲ್ರಿ. ಜೋಕುಮಾರ್ ಬರತ್ತೆ ಅವ್ರ ಹಾಡ ನೋಡೋದ್ರಪ್ಲೆ ಅದ್ ಕಚ್ಚ ಹಾಕೊಂಡ್ ಒಳಗೆ ಓಡೋಗ್ತಾರ್ರಿ. ಫಸ್ಟ್ ಕಚ್ಚನೆ ಮೇನ್ರಿ ಅವ್ರಿಗೆ. ಹೆಣ್ಮಗ್ ಈಗನು ಐತ್ರಿ ಅದೇ ಶಾಸ್ತ್ರ, ಈಗನು ಐತ್ರಿ. ಇವ್ ಜೋಕುಮಾರ್ ಹುಟ್ಟಿದ ಮೇಲೆ ಅವ್ರಿಗೆ ಪ್ರಪಂಚದಾಗ ಕಚ್ಚ ಕೊಟ್ಟದು ಆ ಬ್ರಾಹ್ಮಣ್ರಿ. ಅಂದ್ರೆ ಅವ್ರ ಕಚ್ಚೆ ಬಂದದ್ದೇ ಜೋಕುಮಾರ್ ನಿಂತೆ ಬಂದದು. ಜೋಕುಮಾರ ಏನ್ ಮಾಡಿದ್ ಶಾಸ್ತ್ರ ಅವ್ನು. ಅಂದ್ರೆ ಈಗ್ಲೋದ್ರೆ ಅವರು ದೇವರಿಗೆ ಭಿಕ್ಷೆ ನೀಡ್ತಾರೆ. ಹಂಗ್ ನೀಡ್ತಾರ, ಕಚ್ಚ ಹಾಕೊಂಡ್ ನೀಡ್ತಾರ್ರಿ. ಅದು ವಾಡಿಕೆ ಇದೆ. ಅವ್ರು ಕಚ್ಚ ಹಾಕೊಂಡ್ ಅವ್ ಹಿಂದಕ್ಕೆ ಏನ್ ಕರ್ತೆ ಮಾಡ್ಯಾನ ಅದೇ ಕರ್ತಪ್ಪ ಶಾಸ್ತ್ರ ಪಡಿತಾರ್ರಿ. ಕಚ್ಚ ಬಿ ಹಾಕ್ತಾರ ಸರ್. ಇದು ವಾಡಿಕೆ. ವಾಡಿಕೆ ಅವಂದೇನ್ ಹಿಂದಕ್ಕೆ ಏನ್ ಯಾವ ತರ ನಡ್ದಾನ ಅದೇ ಪದ್ಧತಿ ನಿಂತ ಮಾಡ್ತಾರ್ರಿ ಅವ್ರು. ಅಡ್ಡಾಡ ಬಂದು ದೊಡ್ಡ ದೊಡ್ಡ ತನಿಯಾಗಿ ಗೊಡಗಳೆಲ್ಲ ಐನಾಗಿ ಜೋಕುಮಾರೈ ಗಡ್ಗಳೆಲ್ಲ ಐನಾಗಿ ಗಡ್ಡೋರು ಶಲ್ಯದ ಮೇಲ ಶ್ರೀ ಬಂದ ಜೋಕುಮಾರೈ ಅನಕಂಬರ ನಿನ್ನ ಕಾಲಾಗೇನಿಲ್ಲ ಮೇಳಮಾಣಿಕದ ಅರಳಿಲ್ಲ ಜೋಕುಮಾರೈ ಮೇಳಮಾಣಿಕದ ಅರಳಿಲ್ಲ ನಾಗೈ ರದ ಬೀದಾಗ ಸುಳವಿಲ್ಲ ಜೋಕುಮಾರೈ ರದ್ಬೀದಾಗ ಸುಳವಿಲ್ಲ ನಾಗೈ ದೊಡ್ಡ ಬಂದು ದೊಡ್ಡ ದೊಡ್ಡ ತೆನಿಯಾಗೈ ಸಣ್ಣ ಕಂದ ಕೈ ನನ್ನ ಬಾಗಿಲು ಮುಂದ ಏನನ್ನ ಸಣ್ಣ ಕಂದ ಕೈ ನನ್ನ ಬಾಗಿಲು ಮುಂದ ಜಳಕ ಮಾಡುವೆ ಹರ್ಷದಿಂದ ಸೋಯ್ ಜಳಕ ಮಾಡುವೆ ಹರ್ಷದಿಂದ ಸೋಯ್